ಸಿಎಂ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್ಗೆ ಸಂಬಂಧಪಟ್ಟಂತ ಮಾಹಿತಿ. ಸಿಎಂ ಜೊತೆ ಮೀಟಿಂಗ್ನ ಬಳಿಕ ಟೆಂಪಲ್ ರನ್ ನಡೆಸಿದ್ದಾರೆ. ಕೆಆರ್ ಪೇಟೆಯ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಬಂದಿರೋದು. ಕೆಲವೇ ಕ್ಷಣಗಳಲ್ಲಿ ಪತ್ನಿ ಜೊತೆಗೆ ಭೇಟಿ ಕೊಡ್ತಾರಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿರಂತರವಾಗಿ ಕಳೆದ 2 ವಾರಗಳಲ್ಲಿ ಅವ್ರ ಮನೆಗೆ ಪೂಜೆ ಮಾಡೋದಕ್ಕೆ ಅಂತ ಕೆಲವರನ್ನ ಕರೆಸ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತೆ ಪ್ರತಿನಿತ್ಯ ನಾಗಾ ಸಾಧುಗಳು ಬಂದ ಆಶೀರ್ವಾದದಿಂದ ಹಿಡಿದು ಪ್ರತಿನಿತ್ಯ ಕೂಡ ದೇವರ ಪ್ರಾರ್ಥನೆ ವಿಚಾರದಲ್ಲಿ ಅವರು ಸುದ್ದಿ ಆಗ್ತಾ ಇದ್ದಾರೆ. ಹಿ ಈಸ್ ಡೆಫಿನೆಟ್ಲಿ ಅ ರಿಲಿಜಿಯಸ್, ಅಂದರೆ ಧಾರ್ಮಿಕವಾಗಿ ವಿಪರೀತ ನಂಬಿಕೆಯುಳ್ಳಂತಹ ವ್ಯಕ್ತಿ. ಕಾಂಗ್ರೆಸ್ನಲ್ಲಿ ಈ ವಿಚಾರಗಳನ್ನು ಹೇಳೋದು ಕಾಣಿಸೋದು ತೀರಾ ವಿರಳ. ಬಟ್ ಅವ್ರು ಯಾವಾಗಲೂ ಹೇಳ್ತಿರ್ತಾರಲ್ಲ ಪ್ರಾರ್ಥನೆ ಪ್ರಯತ್ನ ಅಂತ. ಹೀಗಾಗಿ ಆ ಪ್ರಾರ್ಥನೆ ತಕ್ಕಂತೆ ಪ್ರಯತ್ನದ ನಂತರ ಪ್ರಾರ್ಥನೆಯನ್ನು ಮುಂದುವರೆಸಿದ್ದಾರೆ ಡಿ ಕೆ ಶಿವಕುಮಾರ್. ಬಟ್ ಇನ್ನೊಂದು ಆಸಕ್ತಿದಾಯಕ ವಿಚಾರ ಅಂದರೆ ಕಳೆದ 20 ವರ್ಷಗಳಲ್ಲಿ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಪ್ರೆಸ್ ಮೀಟನ್ನು ಯಾರೂ ನೋಡಿರ್ಲಿಕ್ಕಿಲ್ಲ. ಅಟ್ಲೀಸ್ಟ್ ನಾವು ಓದ್ಕೊಂಡಿರೋ ಹಾಗೆ. CM ಸಿದ್ದರಾಮಯ್ಯ ಅವರು ತಮ್ಮ ಪಕ್ಕದಲ್ಲಿ ಯಾರೋ ಒಬ್ಬ ಬಂಡಾಯದ ಮುನ್ಸೂಚನೆ ಕೊಡ್ತಾ ಇರೋ ನಾಯಕನನ್ನು ಕೂರಿಸ್ಕೊಂಡು ಆಲ್ ಇಸ್ ವೆಲ್ ಅಂತ ಹೇಳಿದಂತಹ ಉದಾಹರಣೆ ನಮಗಂತೂ ಕಾಣೋದಕ್ಕೆ ಸಿಗಲ್ಲ. ಅವ್ರ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗಲಿಂದ 19-20 ವರ್ಷಗಳಲ್ಲಿ ಇಂಥದ್ದೊಂದು ಬೆಳವಣಿಗೆ ಅಂತೂ ಸಿಗಲ್ಲ. ಡಿ ಕೆ ಶಿವಕುಮಾರ್ ಹ್ಯಾಸ್ ಎಮರ್ಜ್ಡ್ ಆಸ್ ಅ ಪವರ್ಫುಲ್ ಲೀಡರ್.